ಸ್ನೇಹಿತರೆ, ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಲ್ಲಿ ಕಲಿಯಿರುವಂತಹ ಶಿಕ್ಷಕರ ನೇಮಕಾತಿಗೆ ಭರ್ತಿ ಮಾಡಿಕೊಳ್ಳಲು ಈಗಾಗಲೇ ಒಂದು ನೋಟಿಸ್ ಕೂಡ ಬಿಟ್ಟಾರ. ನೀವು ಆಲ್ಮೋಸ್ಟ್ ಈಗಾಗಲೇ ನೋಡಿರ್ಬೋದು. ಟೋಟಲ್ ಆಗಿ ನೋಡ್ರಿ 15,000 ಬೋಧಕರ ವೇಕೆನ್ಸಿ ಖಾಲಿ ಅದಾವ. ಎಷ್ಟು? ಟೋಟಲ್ ಆಗಿ 15,000 ವೇಕೆನ್ಸಿ ಅದಾವ್ರಿ. ಇದ್ರೊಳಗನ NKKದಾಗ ಎಷ್ಟು ವೇಕೆನ್ಸಿ ಅದಾವ ಅಂದ್ರೆ 8,033 ವೇಕೆನ್ಸಿ NKKದಾಗ ಕಲಿದವು. ಮತ್ತು ಕಲ್ಯಾಣ ಕರ್ನಾಟಕದಾಗ 6,967 ವೇಕೆನ್ಸಿ. ಟೋಟಲ್ ಆಗಿ 15,000 ವೇಕೆನ್ಸಿ ಅದಾವ. ಯಾರೆಲ್ಲ ವೇಟ್ ಮಾಡತ್ತಿದ್ರಿ ಇಷ್ಟು ದಿನ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಮತ್ತು ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡ್ರಿ ಡಿಸ್ಕ್ರಿಪ್ಷನ್ದಾಗ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೊಟ್ಟನ ಜಾಯ್ನ್ ಆಗ್ರಿ. ಯಾಕಂದ್ರೆ ಈಗೇನು ಅಫಿಷಿಯಲ್ ಆಗಿರ್ತಕ್ಕಂಥ PDF ನೋಟಿಸ್ ಡೈರೆಕ್ಟಾಗಿ ಶೇರ್ ಮಾಡ್ತನೋ, ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಮತ್ತು ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಆನ್ ಇಟ್ಟಿರುತ್ತೆ ನೋಡ್ರಿ, ಕಮೆಂಟ್ಸ್ ಕೂಡ ಮಾಡೋದು ಬರ್ರಿ. ಹಂಗೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ಯಾವುದೇ ಜಾಬ್ಸ್ ಕಾಲ್ಪಾರ್ ಮಾಡಿರಿ ಇಮಿಡಿಯೇಟಾಗಿ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಇರ್ತಾನೆ. ಇಲ್ಲಿ ನೋಟಿಸ್ ನೋಡ್ರಿ, ಈ ನೋಟಿಸ್ ಒಳಗೆ ಮೊದಲು ಏನು ಕೊಟ್ಟಾರಂದ್ರೆ, ವಿಷಯ ಒಳಗೆ ಏನು ಕೊಟ್ಟಾರಂದ್ರೆ 2026 ಮತ್ತು 27ನೇ ಸಾಲಿನ ಆಯವ್ಯಯ ಭಾಷಣ ಇದಾರು ಏನೂ ಬೇಡ. ಇಲ್ಲಿ ನೋಡ್ರಿ, ಶಾಲಾ ಶಿಕ್ಷಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಲ್ಲಿ ಕಲಿಯಿರುವ ವಿವಿಧ ವೃಂದದ ಶಿಕ್ಷಕರ ಹುದ್ದೆಗಳ ನೇಮಕಾತಿ ಭರ್ತಿ ಮಾಡಿಕೊಳ್ಳಲು ಕುರಿತು ಕೊಟ್ಟಾರ. ಇಲ್ಲಿ ಏನು ಬೇಡ ಇದಾರು ಮೇನಾಗಿ ಇಲ್ಲಿ ಮೇನ್ ನೋಡ್ರಿ. ಇಲ್ಲಿ ಕಲ್ಯಾಣ ಕರ್ನಾಟಕದಾಗ ಟೋಟಲ್ ಆಗಿ ಎಷ್ಟು ವೇಕೆನ್ಸಿ ಖಾಲಿ ಅದಾವು? 6,967 ವೇಕೆನ್ಸಿ. ನೆಕ್ಸ್ಟ್ ನಾನ್ ಕಲ್ಯಾಣ ಕರ್ನಾಟಕ 8,033 ವೇಕೆನ್ಸಿ. ಎಷ್ಟು ಅದು ರೀ? 15,000 ವೇಕೆನ್ಸಿ ಅದು. ಟೋಟಲ್ ಆಗಿ 15,000 ವೇಕೆನ್ಸಿಗಳನ್ನ ಕಲ್ಪಾರ್ ಮಾಡ್ತಾರೆ. ಅದರೊಳಗೆ ಪೋಸ್ಟ್ಗಳು ನೋಡ್ಬೋದು ನೀವು. GPT ಗ್ರ್ಯಾಡ್ಯುಯೇಟ್ ಪ್ರೈಮರಿ ಟೀಚರ್ 3,228 ವೇಕೆನ್ಸಿ. ಮತ್ತು ಅಸಿಸ್ಟೆಂಟ್ ಮಾಸ್ಟರ್ AM 2,214 ಹುದ್ದೆಗಳದಾವೆ. ಮತ್ತು ಪ್ರೈಮರಿ ಟೀಚರ್ 800 ವೇಕೆನ್ಸಿ. ಮತ್ತು ನೋಡ್ರಿ, ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದ್ರೆ, ನಿಮಗೆ ಕ್ವಾಲಿಫಿಕೇಷನ್ ಬಗ್ಗೆ ವಿಡಿಯೋ ಬೇಕಂದ್ರೆ ಹೇಳ್ರಿ, ಸಪ್ರೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನೆ. ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಬೋದು, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇದ್ದಿರ್ತೈತಿ ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನೆ. ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಕೂಡ ಮಾಡೋದು ಬರ್ರಿ, ಅಥವಾ ಪರ್ಸನಲಾಗಿ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಫಿಸಿಕಲ್ ಎಜುಕೇಷನ್ ಟೀಚರ್ ಇಲ್ಲಿ ನೋಡ್ರಿ 425 ವೇಕೆನ್ಸಿ. ಸೊ ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ ಟೀಚರ್ 300 ವೇಕೆನ್ಸಿ. ಎಷ್ಟು ಅದು? ಕಲ್ಯಾಣ ಕರ್ನಾಟಕದಾಗ KK 6,967 ವೇಕೆನ್ಸಿಗಳು ಖಾಲಿ ಅದಾವು. ಸೊ ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ 8,033 ವೇಕೆನ್ಸಿ. ಇಲ್ಲಿ ಗ್ರ್ಯಾಡ್ಯುಯೇಟ್ ಪ್ರೈಮರಿ ಟೀಚರ್ GPT 5,272 ವೇಕೆನ್ಸಿ ಖಾಲಿ ಅದಾವೆ. ಅಸಿಸ್ಟೆಂಟ್ ಮಾಸ್ಟರ್ 2,286, ಪ್ರೈಮರಿ ಸ್ಕೂಲ್ ಟೀಚರ್ 100 ವೇಕೆನ್ಸಿ. ಮತ್ತು ಫಿಸಿಕಲ್ ಎಜುಕೇಷನ್ ಟೀಚರ್ 175, ಕಂಪ್ಯೂಟರ್ ಸೈನ್ಸ್ ಟೀಚರ್ 200. ಟೋಟಲ್ ಆಗಿ 8,033 ವೇಕೆನ್ಸಿ. ಎಷ್ಟು ಅದು ರೀ? ಟೋಟಲ್ ಆಗಿ 6,967 ವೇಕೆನ್ಸಿ ಒಂದು. ಮತ್ತು ನೆಕ್ಸ್ಟ್ 8,033 ವೇಕೆನ್ಸಿ. ಟೋಟಲ್ ಆಗಿ ಎಷ್ಟು ವೇಕೆನ್ಸಿ ಹಾಕಾಯೋ ಅಂದ್ರೆ ಇವಾಗ ಟೋಟಲ್ ಆಗಿ 15,000 ವೇಕೆನ್ಸಿ. ಟೋಟಲ್ ಆಗಿ 15,000 ವೇಕೆನ್ಸಿಗಳನ್ನ ಕಲ್ಪರ್ ಮಾಡ್ತಾರೆ. ಇದನ್ನು ಬಿಟ್ಟು ನೋಟಿಸ್ ಒಳಗೆ ಏನು ಬೇಡ, ಯಾರಿಗೆ ಕಳಿಸ್ಯಾರ ನೋಟಿಸ ಅದ್ರ ಬಗ್ಗೆ ಮಾಹಿತಿ ಐತಿ, ಇವೆಲ್ಲ ನೀವು ನೋಡ್ಕೋಬೋದು. ಇದಾರು ಏನು ಮೇನ್ ಏನೂ ಇಲ್ಲ. ಇದ್ರೊಳಗೆ ನೋಡ್ರಿ ಏನು ಕೊಟ್ಟಾರಂದ್ರೆ, ಇಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ಇವರು ಕಲ್ಯಾಣ ಕರ್ನಾಟಕ ಭಾಗದ KK ರಿಕ್ತ ಹುದ್ದೆಗಳನ್ನು ಭರ್ತಿ ಮಾಡಲು ಮಂಜೂರಾಗಿರುವ 80% ಹುದ್ದೆಗಳನ್ನು ಕಲ್ಯಾಣ ಕರ್ನಾಟಕ ಭಾಗದ ಪ್ರಾಥಮಿಕ ಶಾಲೆಗಳಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಅಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಅದಾರಲ್ಲ ಅಲ್ಲಿ ಅವಶ್ಯಕವಿರುವ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಮಂಜೂರಾತಿ ನೀಡುವ ಕುರಿತು ಈಗ ಯಾವ್ಯಾವ ಶಾಲೆಗಳಲ್ಲಿ ಎಷ್ಟೆಷ್ಟು ಇದು ಟೀಚರ್ಸ್ ಪೋಸ್ಟ್ ಖಾಲಿ ಅದಾವೆ ಅಲ್ಲಿ ವೇಕೆನ್ಸಿ ಭರ್ತಿ ಮಾಡಿಕೊಳ್ರಿ ಅಂಥೇಳಿ ನೋಟಿಸ್ ಕೊಟ್ಟಾರ. ಅಧಿಸೂಚನೆ ಬಗ್ಗೆ ಅವರು ಏನೂ ಒಂದು ರೀಸೆಂಟಾಗಿ ಅಪ್ಡೇಟ್ ಇಲ್ಲ, ಈಗ ಓನ್ಲಿ ನೋಟಿಸ್ ಕೊಟ್ಟಾರ. ನೆಕ್ಸ್ಟ್ ನೋಡ್ರಿ, ಇದ್ರ ಬಗ್ಗೆ ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಬತ್ತಂದ್ರೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನೆ. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಆಗಿರ್ತಾನೆ, ಕಮೆಂಟ್ಸ್ ಕೂಡ ಮಾಡಿರಿ. ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ಟೋಟಲ್ ಆಗಿ 15,000 ವೇಕೆನ್ಸಿ ಅದಾವೆ. ಅದರೊಳಗೆ ಕಲ್ಯಾಣ ಕರ್ನಾಟಕದಾಗ 6,967 ವೇಕೆನ್ಸಿ ಖಾಲಿ ಅದಾವೆ. ನೆಕ್ಸ್ಟ್ NKKದಾಗ ನಾನ್ ಕಲ್ಯಾಣ ಕರ್ನಾಟಕದಾಗ 8,033 ವೇಕೆನ್ಸಿ. ಟೋಟಲ್ ಆಗಿ 15,000 ವೇಕೆನ್ಸಿ. ಇಷ್ಟೇನೈತಿ, ಟೋಟಲ್ ಆಗಿ 15,000 ವೇಕೆನ್ಸಿ ಅದಾವೆ. ಒಮ್ಮೆ ಭರ್ತಿ ಮಾಡಿಕೊಳ್ಳಂಗಿಲ್ಲ, ಅಷ್ಟು ಏನೈತಿ ಒಮ್ಮೆ ಭರ್ತಿ ಮಾಡಂಗಿಲ್ಲ. ಸ್ಟೆಪ್ ಬೈ ಸ್ಟೆಪ್ ಏನಾದರೂ ನೋಟಿಸ್ ಬಿಡ್ತಾರೋ. ನೆಕ್ಸ್ಟ್ ಏನಾದ್ರು ಅಪ್ಡೇಟ್ ಕೊಟ್ರಂದ್ರೆ
ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನೆ ನೋಡಿರಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ವಿಡಿಯೋ ನೋಡ್ತೀರಿ, ಆದರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಂಗಿಲ್ಲ. ಮಿಸ್ ಮಾಡ್ಲಾರ್ದ ಮೊದಲು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೋಡ್ರಿ, ಪ್ರತಿಯೊಂದು ಜಾಬ್ಸ್ ವಿಷಯಕ್ಕೆ ಬರೋದಾದರೆ ಯಾವುದೇ ಜಾಬ್ಸ್ ಕಲ್ಪರ್ ಮಾಡಿದ್ರೆ ಇಮಿಡಿಯೇಟಾಗಿ ನಿಮ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಮಿಸ್ ಮಾಡ್ಲಾರ್ದು ಸಬ್ಸ್ಕ್ರೈಬ್ ಒಂದು ಮಾಡ್ಕೋರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.